ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಕುಮಾರ್ ದೇವದಾಸ್ ಅಂತ. ನಾನು ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುವ ಕ್ಯಾನ್ಸರ್ ತಜ್ಞ. ಇವತ್ತು ನಾನು ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ ಬಗ್ಗೆ ಕೆಲವು ಅಂಶಗಳನ್ನು ಮಾತಾಡಲು ಇಚ್ಛಿಸುತ್ತೇನೆ. ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ ತುಂಬಾ ಜನ ಮಕ್ಕಳಲ್ಲಿ ಗುಣ ಆಗುವ ಕ್ಯಾನ್ಸರ್ ಆದರೂ ಕೂಡ ನಾವು ಕ್ಯಾನ್ಸರ್ ತಜ್ಞರಾಗಿ ಈ ಟ್ರೀಟ್ಮೆಂಟ್ ತಗೊಳ್ಳುವ ಟೈಮಲ್ಲಿ ಮಕ್ಕಳಲ್ಲಿ ಏನಾದರೂ ಅವರು ದೊಡ್ಡವರಾದ ಮೇಲೆ ಏನಾದರೂ ಸೈಡ್ ಎಫೆಕ್ಟ್ಸ್ ಉಳ್ಕೊಳ್ಳುತ್ತಾ ಅಥವಾ ಅವರ ಪ್ರಗತಿಗೆ ಏನಾದರೂ ತೊಂದರೆ ಬರುತ್ತಾ ಅಂತ ಯಾವಾಗಲೂ ಯೋಚನೆ ಮಾಡಿ ಟ್ರೀಟ್ಮೆಂಟನ್ನು ಕೊಡ್ತೇವೆ. ತುಂಬ ಜನ ಪೇರೆಂಟ್ಸು, ತಂದೆ ತಾಯಿ ಅಂದರು ನಮ್ಮ ಹತ್ರ ಕೇಳ್ತಾರೆ, ಸರ್ ನೀವು ಈ ಕಾಯಿಲೆ ಗುಣ ಆಗುತ್ತೆ ಅಂತ ಹೇಳ್ತೀರಾ, ಬಟ್ ಬೇರೆ ಏನಾದರೂ ಮಕ್ಕಳಿಗೆ ಮುಂದೆ ಹೋಗಿ ತೊಂದರೆ ಬರುತ್ತಾ ಅಂತ ಯಾವಾಗ್ಲೂ ತಂದೆ ತಾಯಿಗೆ ಟೆನ್ಷನ್ ಇರುತ್ತೆ. ಸೊ ಎಜುಕೇಶನ್ ಇಸ್ ದ ಮೋಸ್ಟ್, ನಾಲೆಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಡಿಟರ್ಮೈನ್ಸ್ ಔಟ್ಕಮ್ಸ್. ಈ ಥರ ತೊಂದರೆ ಬಂದಾಗ ನಮಗೆ ಈ ವಿಷಯಗಳಲ್ಲಿ ನಾಲೆಜ್ ಇದ್ರೆ ನಾವು ಇದನ್ನ ಮುಂದೆ ಹೋಗಿ ಬರುವ ತೊಂದರೆಗಳನ್ನ ನಾವು ಬರದೇ ಇರೋಂಗೆ ನೋಡ್ಕೊಳ್ಬೋದು. ಸೊ ಈ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅಥವಾ AML, ಲಿಂಫೋಮಾ ಅಥವಾ ಕಿಡ್ನಿ ಕ್ಯಾನ್ಸರ್, ಮಕ್ಕಳಲ್ಲಿ ಬರುವ ಕಿಡ್ನಿ ಕ್ಯಾನ್ಸರ್ ಅದಕ್ಕೆ ವಿಲಿಮ್ಸ್ ಟ್ಯೂಮರ್ ಅಂತ ಹೇಳ್ತೀವಿ, ಅಥವಾ ಮೂಳೆಯ ಕ್ಯಾನ್ಸರ್ ಆಸ್ಟಿಯೋಸಾರ್ಕೋಮಾ ಅಂತ ಹೇಳ್ತೀವಿ, ಅಥವಾ ಮಸಲಲ್ಲಿ ಬರುವ ಕ್ಯಾನ್ಸರ್ ಅದಕ್ಕೆ ಎವಿಂಗ್ ಸಾರ್ಕೋಮಾ ಅಂತ ಹೇಳ್ತೀವಿ. ಈ ಎಲ್ಲ ಕ್ಯಾನ್ಸರ್ಗೆ ಟ್ರೀಟ್ಮೆಂಟು ತುಂಬ ಇಂಟೆನ್ಸ್ ಟ್ರೀಟ್ಮೆಂಟ್ ಇರುತ್ತೆ. ಯೂಶಲಿ 6 ತಿಂಗಳಿಂದ 1 ವರ್ಷ ಟ್ರೀಟ್ಮೆಂಟ್ ಇರುತ್ತೆ. ಈ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಕೀಮೊಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವ ಟ್ರೀಟ್ಮೆಂಟನ್ನು ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡಬೇಕಾದ್ರೆ ಕಾಯಿಲೆ ಗುಣ ಆಗುತ್ತೆ ತುಂಬ ಜನ ಮಕ್ಕಳಿಗೆ, ಅದೇ ಟೈಮಲ್ಲಿ ಮುಂದೆ ಹೋಗಿ ತೊಂದರೆಗಳು ಬರ್ಬೋದು. ಬೆಳೆಯೋ ಮಕ್ಕಳಲ್ಲಿ ಹೈಟ್ ಕಮ್ಮಿ ಆಗ್ಬೋದು, ಅಥವಾ ರೇಡಿಯೇಷನ್ ಮತ್ತು ಕೀಮೊಥೆರಪಿ ಎಫೆಕ್ಟಿಂದ ಲರ್ನಿಂಗ್ ಡಿಸೆಬಿಲಿಟೀಸ್ ಬರ್ಬೋದು. ಕೆಲವು ಮಕ್ಕಳಿಗೆ ಥೈರಾಯ್ಡಲ್ಲಿ ತೊಂದರೆ ಬರ್ಬೋದು, ಕೆಲವು ಮಕ್ಕಳಿಗೆ ಹಾರ್ಟಲ್ಲಿ ತೊಂದರೆ ಬರ್ಬೋದು, ಕೆಲವು ಮಕ್ಕಳಿಗೆ ಮುಂದೆ ಹೋಗಿ ಕೆಲವು ವರ್ಷಗಳ ನಂತರ ದೊಡ್ಡವರಾದ್ಮೇಲೆ 2ನೇ ಕ್ಯಾನ್ಸರ್ ಬರ್ಬೋದು. ಇವೆಲ್ಲ ವಿಷಯಗಳ ಬಗ್ಗೆ ತಿಳುವಳಿಕೆ ಇದ್ರೆ ಇದನ್ನು ಬರುವಕ್ಕಿಂತ ಮುಂಚೆಯೇ ಅಥವಾ ಈ ತೊಂದರೆಗಳು ಹಾನಿ ಮಾಡುವ ಮುಂಚೆಯೇ ನಾವು ಪ್ರಿವೆಂಟಿವ್ ಸ್ಟೆಪ್ಸ್ ಅನ್ನು ತಗೊಳ್ಬೋದು. ಒಂದ್ಸರಿ ಟ್ರೀಟ್ಮೆಂಟ್ ಮುಗಿದ ಮೇಲೆ ಬೆಳವಣಿಗೆ ಹೆಂಗಾಗ್ತಾ ಇದೆ, ಬೆಳವಣಿಗೆ ಸ್ಲೋ ಆಗ್ತಾ ಇದ್ರೆ ಅದಕ್ಕೇನಾದರೂ ಟ್ರೀಟ್ಮೆಂಟ್, ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಮಾಡಬೇಕಾ, ಪ್ರಿಕಾಷನ್ ಏನಾದರೂ ತಗೊಳ್ಬೇಕಾ ಅಂತ ನಾವು ಮಾನಿಟರ್ ಮಾಡ್ತೀವಿ. ಬೇರೆ ಯಾವುದಾದ್ರೂ ಅಂಗಾಂಗಗಳಲ್ಲಿ ತೊಂದರೆ ಬರ್ತಾ ಇದೆಯಾ ಅಂತ ಮಾನಿಟರ್ ಮಾಡ್ತೀವಿ. ಏನಾದ್ರೂ ತೊಂದರೆ ಬರ್ತಾ ಇದ್ರೆ ಅದು ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲೇ ಅದನ್ನ ಕಂಡು ಹುಡುಕಿ ಅದಕ್ಕೆ ತಕ್ಕಂತೆ ಮೆಷರ್ಸ್ ಅನ್ನ ತಗೊಳ್ತೀವಿ. ಅದರಿಂದ ಮುಂದೆ ಹೋಗಿ ದೊಡ್ಡವರಾದ್ಮೇಲೆ ತೊಂದರೆ ಬರಬಾರ್ದು ಅಂತ. ಇವೆಲ್ಲ ವಿಷಯ ನಾವು ತಿಳ್ಕೊಳ್ಳೋದ್ರಿಂದ ಮಕ್ಕಳು ದೊಡ್ಡವರಾದ್ಮೇಲೆ ಬರುವ ತೊಂದರೆಗಳನ್ನ ನಾವು ತಡೆಗಣಿಸ್ಬೋದು. ಇದು ನಾವು ಒಂದು ಎಜುಕೇಶನಲ್ ಇನಿಷಿಯೇಟಿವ್ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಮುಂದೆ ಹೋಗಿ ತೊಂದರೆಗಳನ್ನ ಬರದಂತೆ ನೋಡ್ಕೊಳ್ಳೋದಕ್ಕೆ ನಾವು ನಿಮಗೆ ಪ್ರಯತ್ನ ಮಾಡ್ತೀವಿ.